ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ವಾಶ್ರೂಮಿಗೆ ಹೋಗ್ಬೇಕು. ಅಮೃತ ಅವರೇ, ಅಲ್ಲಿವರೆಗೂ ಬರಲಾ ನಿಮ್ಮ ಜೊತೆ? ಬೇಡ. ನೋಡೇ ಇಲ್ವಲ್ಲ, ಬಾತ್ರೂಮಿಂದ ಬಂದಮೇಲೆ ಟಾರ್ಚ್ ಇಡ್ತಾರಲ್ಲ ಆವಾಗ ನೋಡ್ತಾರೆ. ನನ್ನನ್ನು ಕ್ಷಮಿಸ್ಬಿಡಿ. ಏನಮ್ಮ ನೀನು ಟಾರ್ಚ್ ಆನ್ ಮಾಡ್ಕೊಂಡು ಬರೋದಲ್ವಾ? ನಾನು ಯಾವುದೋ ಬೋಧನೆ ಅಂದ್ಕೊಂಡು ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಇದೇನು ಸಂಕೋಚನ ಅಹಂಕಾರನ ಬಂದು ಗೊತ್ತಾಗಲ್ಲ. ಪುಣ್ಯ ಸಂಡಾಸ್ಗೆ ಹೋಗಿ ಬಂದ್ಮೇಲೆ ಸಿಕ್ಕಿದ್ಲು, ಇಲ್ಲ ಅಂದಿದ್ರೆ ಇದನ್ನ ಹುಡುಕಿದೀರಾ ಅದಕ್ಕೆ? ಇದೆ ಅಲ್ವಾ ನೀವು ಹುಡುಕ್ತಾ ಇದ್ದು? ನೀವು ನಿಮ್ ತಮ್ಮನ ಹತ್ರ ಖುಷಿ ಖುಷಿಯಾಗಿ ಮಾತಾಡೋದು ನೋಡಿದಾಗಲೇ ನನಗೆ ಅನುಮಾನ ಬಂತು. ಸರಿ ಹೋಗೋ ದಾರಿ ಅಂತ ಹೇಳಿದ್ರಲ್ಲ, ಇದೇನ ಅದಕ್ಕೆ? ಹಾಗಿದ್ರೆ ಸಾಯೋದೇ ನಿಮ್ಗೆ ಸರಿ ದಾರಿನ? ಯಾರ ಬಗ್ಗೆನೂ ನೀವು ಯೋಚನೆ ಮಾಡ್ತಿಲ್ಲ ಅಲ್ವಾ? ನನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ ಲಕ್ಷ್ಮಿ? ಎಲ್ರಿಗೂ ಅವ್ರಿಗೆ ಬೇಕಾದಾಗ ಡಿಸೈಡ್ ಮಾಡಿ ನನ್ ಲೈಫೇ ಹಾಳಾಗಿ ಹೋಗಿದ್ಯಲ್ಲ. ನೀನ್ ಏನೇನೋ ಮಾತಾಡ್ಬೇಡ ಲಕ್ಷ್ಮಿ. ನನ್ ಪರಿಸ್ಥಿತಿ ನಿನಗ್ ಗೊತ್ತಿಲ್ಲ. ಯಾರದಕ್ಕೆ ನಿಮ್ ಬಗ್ಗೆ ಯೋಚನೆ ಮಾಡಿಲ್ಲ? ಅವತ್ತು ನಾನೇ ಬಂದು ನಿಮ್ಗೆ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಬೊಕ್ಕೆ ಕೊಟ್ಟು ಹೇಳಿ ಅಂತ ಹೇಳಿಲ್ವಾ? ಅವತ್ತು ನಾನು ನಿಜವಾಗ್ಲೂ ಬೊಕ್ಕೆನ ಚೇಂಜ್ ಮಾಡಿರಲಿಲ್ಲ ಅದಕ್ಕೆ. ಆದ್ರೆ ನೀವು ಬೇರೆ ಏನೋ ಅರ್ಥ ಮಾಡ್ಕೊಂಡ್ರಿ. ಅದನ್ನ ಮಾತಾಡಿ ಸರಿ ಮಾಡೋ ಬದಲು ಈ ದಾರಿ ಹಿಡ್ದಿದ್ದೀರಲ್ಲ ಅದಕ್ಕೆ. ನನಗ್ ಬೇರೆ ದಾರಿ ಆದ್ರೂ ಏನಿದೆ ಲಕ್ಷ್ಮಿ? ನನ್ ಲೈಫು, ನನ್ ಕನ್ಸು, ನನ್ ಬದುಕು ಎಲ್ಲಾನು ನನ್ ಕಣ್ ಮುಂದೆನೆ ಮಣ್ಣಾಗಿ ಹೋಗ್ತಿದ್ಯಲ್ಲ. ನನಗೆ ಮದ್ವೆ ಇಷ್ಟ ಇಲ್ಲ, ನಾನು ಓದ್ಬೇಕು ಅಂದ್ರೂ ಎಲ್ಲರೂ ನನಗ್ ಒತ್ತಾಯ ಮಾಡಿ ಮದ್ವೆ ಮಾಡಿದ್ರು. ಅಮೃತಾಗೆ ಮದುವೆ ನಿಶ್ಚಯ ಮಾಡಿದ್ವಿ. ನಾನು ಮದ್ವೆ ನಿಲ್ಸಕ್ಕೆ ಎಷ್ಟೆಲ್ಲಾ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲಾ ಪ್ಲಾನ್ಗಳಿಗೂ ನೀನ್ ಅಡ್ಡ ಬಂದೆ. ಬನ್ನಿ 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 ಬನ್ನಿ. ಈಗ ನನಗೆ ಇದನ್ ಬಿಟ್ಟು ಬೇರೆ ಏನ್ ದಾರಿ ಇದೆ? ನೋಡಿ ಅದಕ್ಕೆ, ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಿಮ್ಮನ್ನ ಯಾರು ಒತ್ತಾಯ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವರು ಅಂತ ಕಟುಕರಲ್ಲ ಅದಕ್ಕೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಒತ್ತಾಯ ಮಾಡೋ ಅಷ್ಟು ನೀಚ ಬುದ್ಧಿ ನಮ್ಮ ಮನೆಯವ್ರಿಗಿಲ್ಲ. ನಮ್ಮಣ್ಣ ನಿಮ್ಗೆ ಒಪ್ಪಿಗೆ ಇದೆಯೋ ಇಲ್ವೋ, ನಿಮ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸತಿ ಪ್ರಯತ್ನ ಪಟ್ಟ. ಇಷ್ಟ ಇಲ್ಲದೆ ಮದುವೆ ಆಗೋಕ್ಕಿಂತ ಅರ್ಥ ಮಾಡ್ಕೊಂಡು ದೂರ ಉಳಿಯೋದು ಒಳ್ಳೇದಲ್ವಾ? ಕೆಂಪು ಕಲರ್ ಕೊಟ್ರೆ ಹಳದಿ ಕಲರ್ ಕೊಟ್ರೆ ಹೇಳಿ ಅದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದ್ರೆ ನೀವು ಪ್ರತಿ ಸತಿ ಒಂದ್ ಬಂದಾಗೆಲ್ಲ ಆಡ್ಕೊಂಡೇ ಮೇಲೆ ದೀಪ ಇಟ್ರಿ. ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಿಮ್ ತಾತನ ಹತ್ರ ಹೇಳ್ಬೇಕಿತ್ತು. ಕೊನೆ ಪಕ್ಷ ತಾಳಿ ಕಟ್ಟೋ ಕೊನೆಗಳಿಗೆಲ್ಲಾದ್ರೂ ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ಬೋದಿತ್ತು. ಹೇಗ್ ಹೇಳಕ್ಕಾಗತ್ತೆ ಲಕ್ಷ್ಮಿ? ಹೇಗ್ ಹೇಳಕ್ಕಾಗತ್ತೆ? ನಮ್ ಮನೇಲಿ ನನ್ ಮಾತು ಕೇಳ್ತಾರ? ಅದು ಅಲ್ಲದೆ ತಾತನ್ ಮುಂದೆ ಮಾತಾಡೋದಿಕ್ಕೆ ಭಯ ಆಗತ್ತೆ.
ತಾತನಿಗೆ ಹರ್ಟ್ ಮಾಡೋದು ನನಗಿಷ್ಟ ಆಗಲ್ಲ ಲಕ್ಷ್ಮಿ. ಎಷ್ಟು ಸ್ವಾರ್ಥಿ ಅದಕ್ಕೆ ನೀವು. ನಿಮ್ಮ ಮನೆಯವ್ರ ಫೀಲಿಂಗ್ಸಿಗಾದ್ರೆ ಬೆಲೆ ಇದೆ, ಮನೆಯವ್ರ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನಮ್ಮ ಮನೆಯವ್ರನ್ನ ಬೇಕಾದ್ರೆ ಬಲಿ ಕೊಟ್ಬಿಡ್ತೀರಾ ಅಲ್ಲ ಅದಕ್ಕೆ? ಲಕ್ಷ್ಮಿ, ಏನೇನೋ ಮಾತಾಡ್ಬೇಡ. ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಮಾತ್ರ ಯೋಚನೆ ಮಾಡಿದ್ರೆ ಅದಕ್ಕೆ ನೀವು. ಈಗಿನ ಮದ್ವೆ ಆಗಿದೆ, ನಿಮ್ ಜೊತೆ ಬದುಕನ್ನ ಕಟ್ಕೋಬೇಕು ಅಂತ ಅಣ್ಣ ಆಸೆ ಇಟ್ಕೊಂಡಿದ್ದಾನೆ. ನಮ್ ದೊಡ್ಡಮ್ಮ ಮಗನ್ ಮದ್ವೆ ಮುಗ್ದಿದೆ ಅಂತ ಖುಷಿಯಾಗಿದ್ದಾರೆ. ನೀವು ಈ ತರ ಮಾಡ್ಕೊಳಕ್ ಹೊರಟಿದ್ದೀರಾ ಅಂತ ಗೊತ್ತಾದ್ರೆ ಅವ್ರ ಗತಿ ಏನತ್ಗೆ? ಅವ್ರ ಎದೆನೇ ಹೊಡೆದೋಗತ್ತೆ ಅದಕ್ಕೆ. ಅದು ಬಿಡಿ, ಅಷ್ಟು ದೊಡ್ಡ ಮನೆ ಮಗಳು ನೀವು. ಮದುವೆ ಆಗಿ 2 ದಿನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರ ಅಂತ ಗೊತ್ತಾದ್ರೆ ನಮ್ಮ ಮನೆಯವ್ರಿಗಾಗ್ಲಿ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಏನ್ ಮಾತಾಡ್ತಾರೆ ಅದಕ್ಕೆ? ಆಮೇಲೆ ನಮ್ಮ ಅಣ್ಣನ ಬದುಕು ಏನಾಗುತ್ತೆ ಅಂತ ನೀವು ಸತಿನಾದ್ರೂ ಯೋಚನೆ ಮಾಡಿದ್ರ? ಮಾಡಲಿಲ್ಲ ಅಲ್ಲ. ನನಗೆ ಬೇರೆಯವ್ರ ಲೈಫ್ ಹಾಳಾಗ್ಬೇಕು ಅನ್ನೋ ಉದ್ದೇಶ ಇಲ್ಲ ಲಕ್ಕಿ. ಉಸಿರು ಕಟ್ತಾ ಇತ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಮ್ಮಣ್ಣ ನಿಮ್ಮನ್ನ ಕುಡಿಯಲಿರೋ ದೇವತೆ ತರ ಆರಾಧಿಸ್ತಾನೆ. ಆದ್ರೆ ನೀವು ಕನಿಷ್ಠ ಪಕ್ಷ ಅವರನ್ನ ಮನುಷ್ಯನ ತರನು ನೋಡ್ಲಿಲ್ವಲ್ಲ. ನನ್ಗೆ ಆಗ್ತಿಲ್ಲ ಲಕ್ಕಿ. ನಾನ್ PhD ಮಾಡ್ಬೇಕು, ಲಂಡನ್ಗೆ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ನನ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಲಕ್ಕಿ. ಈಗ ನಾನ್ ಹೇಗ್ ಬದುಕ್ಲಿ? ನಿಮಗೆ ಸಮಸ್ಯೆ ಇದ್ರೆ ಮಾತಾಡಿದ್ಕೆ ನಮ್ಮ ಅಣ್ಣನ ಹತ್ರ ಹೇಳ್ಕೊಳ್ಳಿ. ನಿಮ್ ಕನ್ಸನ್ನ ಅವನ ಕನಸು ಅನ್ಕೊಂಡು ಅವನು ನೆರವೇರಿಸ್ತಾನೆ. ನಿಮ್ ಬೆನ್ನೆಲ್ವಾಗಿ ನಿಂತ್ಕೋತಾನದ್ಕೆ. ಮಾತಾಡಿ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಈ ತರ ಹೇಳಿ ತರ ಸಾಲಕ್ ಹೊಟ್ಟಿದಿರಲ್ಲ, ನಿಮ್ಗೇನ್ ಅನ್ಸಲ್ಲ ಅದಕ್ಕೆ? ಅದಕ್ಕೆ ನೀವೀಗ ಸಹಾಯಕ್ಕೆ ಹೊರಟಿದ್ದೀರ ಅಂತ ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ಸಿಮಿಗಿಂತ ಮುಂಚೆ ನಮ್ಮ ಅಣ್ಣನೇ ಸಾಯ್ತಾನೆ. ನೋಡಿ ಅದಕ್ಕೆ, ನಿಮಗೆ ನನ್ನ ಅಣ್ಣನ ಜೀವ ಮುಖ್ಯ ಇಲ್ಲದೆ ಇರ್ಬೋದು ಅದಕ್ಕೆ, ಆದ್ರೆ ನನ್ಗೆ ನನ್ನ ಅಣ್ಣನ ಜೀವ ಮುಖ್ಯ. ಲಕ್ಕೆ ಲಕ್ಕೆ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.